ಈ ದೇಶದ ದೇಶಭಕ್ತಳಾಗಿ ಹೇಳ್ತಾ ಇದ್ದೀನಿ. ಕೆಲವು ದಿನಗಳಿಂದ ಕನಸು ಕಾಣ್ತಾ ಇದ್ದೀನಿ. ನಮ್ಮ ಅಂಬೇಡ್ಕರ್ ಜಿ ಹೇಳಿದ್ದಾರೆ, ಕಾಲ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಸಂವಿಧಾನ ತಿದ್ದುಪಡಿ ಮಾಡುವ ಅವಕಾಶ ನೀಡ್ತಾ ಇದ್ದೀನಿ. ದಯಮಾಡಿ ನಮ್ಮ ದೇಶವನ್ನು ಕಲ್ಲು ಹೊಡೆದು ಕಿತ್ತು ತಿಂತಾ ಇರೋ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಕಡಿವಾಣ ಹಾಕೋಕೆ ಒಂದು ಭಯಾನಕ ಕಾನೂನು ಜಾರಿಗೆ ತನ್ನಿ. ಆ ಭಯಾನಕ ಕಾನೂನು ಹೇಗಿರ್ಬೇಕಪ್ಪ ಅಂದ್ರೆ ಅವರ ಕನ್ಸಲ್ಲೂ ಲಂಚ ಮುಟ್ಟಕ್ಕೂ ಅದಿರ್ತಾರೆ. ಹಾಗಿರ್ಬೇಕು. ಅತಿ ಕಡೆ ಇಸ್ಮಾಲ ತತ್ವ, ಹಿಂದೂ ತತ್ವದಿಂದ ಇಂದು ನಮ್ಮ ದೇಶದ ಮನುಷ್ಯ ತತ್ವನೇ ಹಾಳಾಗಿ ಹೋಗಿ ಬಿಟ್ಟಿದೆ. ಜಾತೀಯತೆ, ಧರ್ಮದಾಯತೆಯಿಂದ ಮನುಷ್ಯರನ್ನು ಮನುಷ್ಯರಂತೆ ಅನ್ನೋಕೆ ಆಗ್ತಾ ಇಲ್ಲ. ಈ ಸರ್ಕಾರಿ ಕಚೇರಿ ದಾಖಲೆಗಳಲ್ಲಿ ಜಾತಿ ಧರ್ಮದ ಹೆಸರಿರುವ ಕಾಲಂಗಳನ್ನು ಕಿತ್ತು ಬಿಸಾಕಿ ಜಾತಿ ಧರ್ಮದಲ್ಲಿರುವ ಹೆಸರಲ್ಲಿರುವ ಸಂಘಟನೆಯನ್ನು ನಿಷೇಧಿಸಿ ಬಡವರನ್ನು ಗುರುತಿಸಿ ಅವರನ್ನು ಮೇಲೆತ್ತ ಕೆಲಸ ಮಾಡಿ. ನಮ್ಮ ಪೊಲೀಸ್ ಇಲಾಖೆಯವರು ಮಾಡಿದರೆ ಕೇವಲ 24 ಗಂಟೆಯಲ್ಲಿ ನಮ್ಮ ದೇಶದ 95% ಅಪರಾಧಗಳನ್ನು ತಡೆಗಟ್ಟಬಹುದು. ಏಕೆಂದರೆ ನಮ್ಮ ದೇಶದ ಯಾವ ಗಲ್ಲಿಯಲ್ಲಿ ಯಾವ ತಾನೆ ಯಾರಿಂದ ನಡೀತಾ ಇದೆ, ಯಾರ ಅಪರಾಧಿಗಳಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿದೆ. ಹಾಗೆ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಹೆಚ್ಚಿನ ಸೌಲಭ್ಯ, ಹೆಚ್ಚಿನ ಅಧಿಕಾರಿಗಳನ್ನು ನೀಡಿದರೆ ಸಾಕು. ಬಹುಮುಖ್ಯವಾಗಿ ರಾಜಕಾರಣಿಗಳ ಹಸ್ತಕ್ಷೇಪವನ್ನು ತಡೆಗಟ್ಟಿದರೆ ಇಂದು ಭಾರತ ಸುರಕ್ಷಿತ ರಾಷ್ಟ್ರವಾಗುತ್ತೆ. ಈ ಕೆಲಸವನ್ನೇ ಅತಿ ಶೀಘ್ರದಲ್ಲಿ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೀನಿ. ನ್ಯಾಯಾಂಗ ವ್ಯವಸ್ಥೆ, ಮೇಜು ವ್ಯವಸ್ಥೆ ಚರ್ಚೆ ಮಾಡಿ ಸ್ವಲ್ಪ ಚುರುಕು ಮೂಡಿಸಿ ನಮ್ಮ ದೇಶದ ಬಡವರ ಮಕ್ಕಳಾಗಿರಲಿ, ಬಲ್ಲಿದರ ಮಕ್ಕಳಾಗಿರಲಿ ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗುವಂತೆ ಮಾಡಿ. ಹಾಗೆ ಕೊನೆಯದಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದ ವಿಚಾರಣೆಗಳು ಬದಲಾಗಬೇಕೆಂದರೆ ಈ ದೇಶದ ಪ್ರಜೆಗಳಾದ ನಾವು ಮೊದಲ ಬದಲಾಗಬೇಕು. ಬದಲಾಗುವುದು ನಮ್ಮ ಮನಸ್ಸಿಗೆ ಬದಲಾಗದವರೆಗೆ